ಇವತ್ತು ಕಾವೇರಿ ಜಲಾನಯ ಪ್ರದೇಶದಲ್ಲಿ ರೈತರು ಬೆಳೆ ಹಾಕೋಕ್ಕಾಗಲಿಲ್ಲ, ಬೆಳೆ ಉಳಿಸ್ಲಿಲ್ಲ, ಕಬ್ಬೆಲ್ಲ ನಾಶ ಆಗೋಯ್ತು. ಇವತ್ತು ಪಾರದರ್ಶಕವಾದಂಥ ರೀತಿಯಲ್ಲಿ ತೀರ್ಮಾನ ತಗೋತೀರಾ? ಇಷ್ಟು ಬಾರಿ ಡೆಲ್ಲಿಗೆ ಬಂದು ಮಾಡಿದ್ದೇನಪ್ಪ? ಇಲ್ಲಿ ಬರೋದು ವೇಣುಗೋಪಾಲ್ ಮನೆ ಕಾಂಪೌಂಡು, ಅಲ್ಲಿಂದ ಸುರ್ಜೇವಾಲ ಮನೆ ಕಾಂಪೌಂಡ್ ಕಾಯಕ ಬರ್ತೀರಾ ಇಲ್ಲಿ? ಈಗ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತೀರಿ? ಯಾಕೆಂದರೆ ಎಲ್ಲ ಸರ್ಕಾರಗಳಿದ್ದಾಗಲೂ ಇದು ಬಂದಿದೆ ಸಮಸ್ಯೆ. ನೀರು ಬಿಡಲ್ಲ ಅಂತಲೂ ನೀವೇನು ಹೇಳೋಕ್ಕಾಗೋದಿಲ್ಲ, ಗೊತ್ತಿದೆ ನಮಗೆ. ಬಟ್ ನೀವು ನಡ್ಕೋತಾರೆ ರೀತಿಗಳೇನಿದೆ, 3 ವರ್ಷದಲ್ಲಿ ನೀವು ನೀರಾವರಿ ಮಂತ್ರಿಯಾಗಿ 2018ರ ತೀರ್ಪು ಏನು ಕೊಟ್ಟಿದ್ದಾರೆ, ಮಳೆ ಕೊರತೆ ಇದ್ದಾಗ ಏನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಏನು ಆದೇಶ ಇಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ತಮಿಳ್ನಾಡಿನವರು ಒತ್ತಡಗಳನ್ನು ಹಾಕಿ ನೀರನ್ನು ಪಡೀತಕ್ಕಂಥದ್ದೇನಿದೆ, ಈ ಇಶ್ಯೂನ ಕಳೆದ 5 ವರ್ಷದಲ್ಲಿ 18 ಅಂದರೆ ಈಗಾಗಲೇ ಹೆಚ್ಚು ಕಡಿಮೆ 8 ವರ್ಷ ಆಯಿತು. ಈ ಇಶ್ಯೂನಲ್ಲಿ ನೀವು ಏನು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಟಾಪ್ ಪ್ರಿಯಾರಿಟಿನಲ್ಲಿ, ಏಕೆಂದರೆ ಕಳೆದ 3-4 ವರ್ಷದಲ್ಲಿ ಸುಮಾರು 800 TMC ಮೇಲೆ ಹೋಗಿದೆ ಸಮುದ್ರಕ್ಕೆ ನೀರು.